ಸೃಷ್ಟಿನಲ್ಲಿ ಜನ ಅದನ್ನು ಹೇಗೆ ಒಪ್ಕೊಳ್ಳದೆ ಮಾತಾಡ್ತಾರೆ ಅಂತ. ಸೃಷ್ಟಿಯಲ್ಲಿ ಜನ ವಾಕ್ ಅಂತ. ಫಸ್ಟ್ ಪ್ರಶ್ನೆ ಕೇಳೋದು, ಯಾಕಿದು ಹೀಗಿದೆ? ಅದಿದೆ ಅಂತ ಒಪ್ಕೊಳ್ಳಲ್ಲ. ಯಾಕೆ ಎರಡೇ ಕಣ್ಣಿದೆ? ಎರಡು ಯಾಕೆ ಪಕ್ಕನೇ ಇದೆ? ಬೆನ್ನೊಳಗೊಂದು ಎದೆ ಒಳಗೊಂದಿದ್ರೆ ಉಪಯೋಗ ಆಗ್ತಿರ್ಲಿಲ್ವಾ? ಸುಖ ಆಗ್ತಿರ್ಲಿಲ್ವಾ? ಹಿಂದೆ ಮುಂದೆ ಎಲ್ಲ ನೋಡ್ಬೋದಾಗಿತ್ತು. ಎಷ್ಟು ಅನ್ಯಾಯ! ಈರುಳ್ಳಿ ಎಷ್ಟು ರುಚಿಯಾಗಿದೆ, ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ? ಬರಬಾರ್ದಲ್ಲ, ಸರಿ ಇಲ್ಲ ಇದು. ನಾವು ರುಚಿ ಬೇಕು ಈರುಳ್ಳಿದು, ಕಣ್ಣಲ್ಲಿ ನೀರು ಬರಬಾರ್ದು. ಕಣ್ಣು ಮುಚ್ಕೊಂಡು ತಿನ್ಬೋದು, ಎಂಜಾಯ್ ಮಾಡ್ಬೋದು. ಇಲ್ಲ ಬಾಯಿ ಮುಚ್ಕೊಂಡು ಇರಬೇಕು, ಬಾಯಿ ಮುಚ್ಕೊಂಡು ಇರಲ್ಲ. ಅದನ್ನೇ ಹೇಳೋದು. ಕಣ್ಣೆರಡದೇಕೆ, ಎರಡು ಒಂದೇ ಪಕ್ಕದೊಳೇಕೆ, ಬೆನ್ನೊಳಗೊಂದು ಎದೆಯೊಳೊಂದಿರಲು ಸುಖರವಲ್ಲ, ಸುಖವಾಗಿರ್ತಾ ಇತ್ತಲ್ಲ. ಈರುಳ್ಳಿ ರುಚಿಯಾಗಿದೆ, ಕಣ್ಣಲ್ಲಿ ನೀರು ಬಂದಿಲ್ಲದೆ ಎಷ್ಟು ಸುಖವಾಗಿರೋದು. ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿ ಕ್ರಮದಲ್ಲಿ. ಈಗ ಅನ್ಯಾಯ ಸೃಷ್ಟಿ ಮಾಡ್ದ, ಈ ಥರ ಸೃಷ್ಟಿ ಮಾಡಿಬಿಟ್ಟಿದ್ದಾನಲ್ಲ. ಅದಕ್ಕೆ ನಾವು ತಪ್ಪು ಹುಡುಕ್ತಾನೇ ಇರ್ತೀವಲ್ಲ. ಇದನ್ನ ಹೇಳ್ತಾರೆ ಲೊಳಲೊಟ್ಟೆ ಅಂತ, ಖಾಲಿ ಅಂತ. ಸೊನ್ನೆ ಜನ ವಾಕ್ಕಲ್ಲಿ ಮಂಕುತಿಮ್ಮ. ಸೊನ್ನೆ ಅಂದ್ರೆ ಈ ಮಾತಾಡೋಕ್ಕಿಂತ ಮಾತಾಡದೆ ಇರೋದೇ ವಾಸಿ, ಬಾಯಿ ಮುಚ್ಕೊಂಡಿರೋದೇ ವಾಸಿ. ಈ ಸಸ್ಯಗಳನ್ನ ತಿಂತೀವಿ, ಪುಷ್ಟಿ ಬರುತ್ತೆ ಮೈಗೆ, ಜೀವಿಗೆ. ಆಮೇಲೆ ಏನಾಗುತ್ತೆ, ಮತ್ತೆ ಅದು ಗೊಬ್ಬರವಾಗಿ ವಾಪಸ್ ಹೋಗಲ್ವಾ? ಅಂದ್ರೆ ಪ್ರಕೃತಿ ವಾಪಸ್ ತಗೊಳ್ತಾಳೆ, ನಮಗೆ ಕೊಟ್ಟು ಅರ್ಧನ ಕೊಡು ವಾಪಸ್ಸು ಅಂತ ತಗೊಳ್ತಾಳೆ. ಬೇರೆ ರೂಪ ಇರ್ಬೋದು, ಆಚೆ ಬಂದ್ಮೇಲೆ ನಮ್ಗೆ ಅದು ಅಸಹ್ಯ ಆಗುತ್ತೆ. ಆದ್ರೆ ಅದು ಎಷ್ಟೊತ್ತು ನಮ್ಮ ಹೊಟ್ಟೆ ಒಳಗೆ ಇರುತ್ತೆ ಅಂತ ಗೊತ್ತಿದ್ದಾಗ ಅರ್ಧ ಭಾಗ ಊಟ ಮಾಡಿದ ಅರ್ಧ ಭಾಗ ಪ್ರಕೃತಿಗೆ ಆಚೆ ಕೊಡ್ಬೇಕು ವಾಪಸ್. ಧರೆ ಸಸ್ಯ ಫಲದಿ ಜೀವಿಗೆ ಪುಷ್ಟಿ ಇತ್ತೊಡೆ, ಮರಳಿತಾಂ ಪಡೆಯಳೇನ್ ಅವನಿಂದ ಅರ್ಧವನ್ನು ತಗೊಳ್ಳಲ್ವಾಳು. ಈ ಭೂಮಿಗೆ ನಮ್ಮ ಒಡಲೆ ಒಂದು ಹುಯ್ಗಡಬು ತಪ್ಪಲೆ ತರ. ಪರಮೇಷ್ಠಿ ಯುಕ್ತಿ ಅದು ಮಂಕುತಿಮ್ಮ, ಅವನ ಯುಕ್ತಿ ಇದು. ಮೇಸ್ತ್ರಿ ಇರ್ತಾರೆ ಪರಮೇಷ್ಠಿ, ಅವನು ಎಲ್ಲ ನೋಡ್ಕೊಳ್ಳೋನು. ಧರೆ ಸಸ್ಯ ಫಲದಿ ಜೀವಿಗೆ ಪುಷ್ಟಿ ಇತ್ತೊಡೆ, ಮರಳಿತಾಂ ಪಡೆಯಳೇನ್ ಅವನಿನ ಅರ್ಧವನು. ಧರಣಿಗೀ ನಮ್ಮೊಡಲು ಹುಯ್ಗಡಬು ತಪ್ಪಲೆಯು, ಪರಮೇಷ್ಠಿ ಯುಕ್ತಿಯದು ಮಂಕುತಿಮ್ಮ. ಮರಕ್ಕೆ ಮರಗಳೆಲ್ಲ ಸೇರಿದ್ರೆ ಒಂದು ಜಾತಿ ಹೇಳ್ಬೋದು. ಮರ ಎಲ್ಲ ಒಂದು ಜಾತಿ, ಪಕ್ಷಿಗಳೆಲ್ಲ ಒಂದು ಜಾತಿ, ಖಗಗಳೆಲ್ಲ ಒಂದು ಜಾತಿ, ಮೃಗಗಳೆಲ್ಲ ಒಂದು ಜಾತಿ, 100 ಜಾತಿ. ಮಿಕ್ಕ ಜಾತಿಗಳೆಲ್ಲ ಬೇರೆ 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 ಜಾತಿ ಮಾಡ್ಬೋದು. ನರನ್ನ ಒಂದು ಗುಂಪು ಮಾಡಿದ್ರೆ ಒಬ್ಬೊಬ್ಬ ನರರೆಲ್ಲ ಒಂದು ಜಾತಿ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬ ನರನೂ ಒಂದೊಂದು ಜಾತಿ. ಅದರಲ್ಲಿ 100 ಜಾತಿ ಅವರು ಒಂದೊಂದ್ಸತಿ ಒಂದೊಂದು ಥರ ಇರ್ತಾರೆ. ಬೆಳಿಗ್ಗೆ ಒಂಥರ ಇರ್ತಾನೆ, ಮಧ್ಯಾಹ್ನ ಒಂಥರ ಇರ್ತಾನೆ, ಸಾಯಂಕಾಲ ಒಂಥರ ಇರ್ತಾನೆ. ಒಂದ್ಸತಿ ಪಶು ಜಾತಿಗೆ ಸೇರ್ತಾರೆ, ಒಂದ್ಸತಿ ಪ್ರಾಣಿ ಜಾತಿಗೆ ಸೇರ್ತಾನೆ, ಒಂದಿನ ದೇವರ ರಾಶಿಗೆ ಸೇರ್ಕೋತಾರೆ. ಹೀಗೆ ಬದಲಾಗ್ತಾ ಇರೋ ಮನುಷ್ಯ ಒಬ್ಬನೇ. ಜನಗಳೆಲ್ಲ ಸೇರಿ ಒಂದು ಜಾತಿ ಮಾಡೋಕ್ಕಾಗಲ್ಲ. ಒಬ್ಬ ಮನುಷ್ಯನೇ ಬೇರೆ ಜಾತಿಗಳು, 100 ಜಾತಿ ಅವನಿಗೆ. ತರು ಜಾತಿ, ಖಗ ಜಾತಿ, ಮೃಗ ಜಾತಿಗಳು 100, ನರಜಾತಿ ಮಿಕ್ಕ ಜಾತಿಗಳಿಗಿಂತ ಬೇರೆ. ಯಾಕೆ ಅಂದ್ರೆ ನರರೋಳು ಓರ್ವನು ತಾನು ಬೇರೆ ಜಗ. ಒಬ್ಬೊಬ್ಬನು ನರನಲ್ಲಿ ಅವನಿಗೆ ಬೇರೆ ಜಗ, ಬೇರೆ ಜಗತ್ತು, ಬೇರೆ ಲೋಕ, ಬೇರೆ ಕನಸು, ಬೇರೆ ಯೋಚನೆಗಳು. ಬೇರೆಗೆ ಸಾಮ್ಯ ಅಸಾಮ್ಯ ಮಂಕುತಿಮ್ಮ. ಸಾಮ್ಯ ಅಸಾಮ್ಯ ಅವನಲ್ಲಿ. ಇದು ಮನುಷ್ಯನ ಸ್ವಭಾವ. ನೆಲ ಅಂದಾಗ ನೆಲ, ಅದರಲ್ಲಿ ಹೊಲ ಇದೆ, ಗದ್ದೆ ಇದೆ, ತೋಟ ಇದೆ, ಮರ ಇದೆ, ಮರಳಿದೆ, ಎಳೆ ಇದೆ, ಅಂದ್ರೆ ಇದು ಜಡಿ ಮಣ್ಣಿದೆ, ಬೇರೆ ಬೇರೆ ಅಲ್ವಾ? ಮರಳು, ಜಡಿ ಮಣ್ಣು, ತೋಟ, ಗದ್ದೆ, ಹೊಲ ಎಲ್ಲ ನೆಲದಲ್ಲೇ ಇರೋದು. ನೆಲ ಒಂದೇ. ಹಾಗೆ ಜಲನೂ ಒಂದೇ. ಅದರಲ್ಲಿ ಸಿಹಿ ಇದೆ, ಉಪ್ಪಿದೆ, ಜೌಗ ಪ್ರದೇಶ ಇದೆ, ಊಟ ಇದೆ,
ಸ್ಪ್ರಿಂಗ್ ಇದೆ, ಎಲ್ಲ ಬೇರೆ ಬೇರೆ, ನೀರು ಒಂದೇ, ಕುಲ ಒಂದೇ, ಅಕ್ಕ ತಂಗಿರು ಅಣ್ಣ ತಮ್ಮಂದ್ರು ಎಷ್ಟು ಬೇರೆ ಬೇರೆ, ಸೋದರ ವ್ಯಕ್ತಿ ಗುಣ ಬೇರೆ, ಕುಲ ಒಂದೇ, ಹಲವು ಒಂದು ಒಂದು ಸಹಜ ಮಂಕುತಿಮ್ಮ. ಹಲವು ಅದೊಂದು ಸಹಜ ಮಂಕುತಿಮ್ಮ. ಒಂದೊಂದು ಸಹಜ, ಒಂದೊಂದು ಸಹಜ ಮಂಕುತಿಮ್ಮ. ನೆಲವೊಂದೇ ಹೊಲಗದ್ದೆ ತೋಟ ಮರಳೆರೆ ಬೇರೆ, ಜಲವೊಂದೇ ಸಿಹಿ ಉಪ್ಪು ಜವು ಊಟ ಬೇರೆ, ಕುಲವೊಂದೊಳೊಳೆ ಸೋದರ ವ್ಯಕ್ತಿ ಗುಣ ಬೇರೆ, ಹಲವೊಂದು ಸಹಜ ಮಂಕುತಿಮ್ಮ. ಒಬ್ಬನಿರೋ ಹಾಗೆ ಇನ್ನೊಬ್ಬನಿಲ್ಲ ಅಂತ ಬಹಳ ಸತಿ ಹೇಳಿದ್ದಾರೆ. ಮನುಜ ಕುಲದಲ್ಲಿ ಒಬ್ಬನಿರೋ ಹಾಗೆ ಇನ್ನೊಬ್ಬನಿಲ್ಲ. ದೇಹ ಬೇರೆ ಬೇರೆ, ರೂಪ ಗುಣ ಎಲ್ಲ ಬೇರೆ ಬೇರೆ. ಮನಸ್ಸಿನ ಲೆವೆಲ್ನಲ್ಲಿ ನೋಡಿದ್ರೆ ಒಬ್ಬೊಬ್ಬರ ಆಲೋಚನೆ, ಒಬ್ಬೊಬ್ಬರ ಭಾವನೆಗಳು ಒಂದೊಂದು, ಒಬ್ಬೊಬ್ಬರ ಪ್ರಪಂಚ. ಅದು ಇಲ್ಲಿ ಬೇರೆ ಬೇರೆ ಆದರೂ ಕೂಡ ಒಂದನ್ನು ಗಮನಿಸ್ತಾನೆ ವಿವೇಕಿ, ಹೊಂದಾಣಿಕೆಯನ್ನು ಗಮನಿಸ್ತಾನೆ. ಬೇರೆ ಬೇರೆ ಇದ್ರೂ ಕೂಡ ಒಂದು ಹೊಂದಾಣಿಕೆಯನ್ನು ಗಮನಿಸಿ, ಹೊಂದಾಣಿಕೆಯಿಂದನೇ ನಡೀತಾ ಇದೆ ಇದೆಲ್ಲನೂ ಅಂತ ನೋಡಿ, ತಾನು ಹೊಂದಾಣಿಕೆಯನ್ನು ಬರೆಸ್ಕೊಂಡು ಸಮವಾಗಿ ತಾನು ಇದ್ದು ಅದನ್ನು ಜಯಿಸ್ತಾನೆ ಅವನು ವಿವೇಕಿ. ಮನುಜ ಕುಲ ಇನ್ನೊಬ್ಬನಂತಿಲ್ಲ, ತನುವಂಗಗಳೊಂದು ರೂಪಗುಣ ಬೇರೆ, ಮನದೊಳೊಬ್ಬೊಬ್ಬನೊಂದೊಂದು ಪ್ರಪಂಚವೇನು ಅನುವೇಕದೊಳಗೆ. ಅಣು ಅಂದರೆ ಬೇರೆ ಬೇರೆ ಆದರೂ ಹೊಂದಾಣಿಕೆ, ಅಣು ಅದೊಳ್ ಬಹಳ ಮಂಕುತಿಮ್ಮ. ಇದನ್ನ ಸೃಷ್ಟಿಯಲ್ಲಿ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಇದ್ದಾಗೂ ನಮಗೆ ಕ್ಲಾರಿಟಿ ಬರುತ್ತೆ. ನಮಗೆ ನಮ್ಮ ಒಂದು ಅಭಿಪ್ರಾಯಗಳು, ನಮ್ಮ ಕಲ್ಪನೆಗಳು, ನಮ್ಮ ಊಹೆಗಳು ಎಲ್ಲವೂ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಇದು ದಿನಾಗಲೂ ಕೇಳಿ, ಮತ್ತು ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಳ್ಳಿ, ನೀವು ನೋಡೋ ದೃಷ್ಟಿಯನ್ನ ಬದಲಾಯಿಸ್ಕೊಳ್ಳಿ. ಪ್ರತಿಯೊಂದು ಸಿಚುಯೇಷನ್ನ ದೊಡ್ಡದು ಮಾಡಕ್ಕೆ ಹೋಗ್ಬೇಡಿ. ಏನಿದೆಯೋ ಅದನ್ನು ಒಪ್ಕೊಳ್ತಾ ಅಲ್ಲಲ್ಲಿಗೆ ಮುಗಿಸ್ತಾ ಇರಿ. ಯಾಕೆಂದರೆ ಇಲ್ಲಿಗೆ ಮುಗಿಯೋದಲ್ಲ ಇದು. ನಾವು ಇರೋವರೆಗೂ ಬರ್ತಾ ಇರುತ್ತೆ ಇದೇ ಥರನೇ. ಹೀಗೆ ಮಾಡ್ತಾ ಇದ್ರೆ ಅದಕ್ಕೆ ಕೊನೆಯೇ ಇರೋದಿಲ್ಲ.